ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ಚೆನ್ನಾಗಿ ಪಾರ್ಟಿ ಮಾಡಿದರು, ಹಾಗೆ ಇವತ್ತು ಕ್ಲೀನ್. ಇದು ಎಣ್ಣೆಲ್ಲ ಕರೆಕ್ಟ್ ಇರುತ್ತಲ್ವ, ತಕ್ಷಣ ಅದನ್ನು ಕ್ಲೀನ್ ಮಾಡಬೇಕು. ನೈಟ್ ಒಮ್ಮೆ ಕ್ಲೀನ್ ಮಾಡಿದ್ವಿ, ಆದರೆ ಎಷ್ಟು ಹೇಳಿದ್ರು ಅದು ನೈಟ್ ಟಯರ್ಡ್ ಆಗಿರ್ತೀವಲ್ವ, ಹಾಗೆ ಇವಾಗ ಮತ್ತೊಮ್ಮೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತಾ ಇದ್ವಿ. ಆಯಿಲ್ ಇದೆಲ್ಲ ಮಾಡಿದರೆ ಎಲ್ಲ ಕಡೆ ಕರೆಕ್ಟ್ ಇರುತ್ತೆ. ಇದು ನಂದು ಫೇವ್ರೆಟ್ ಬಟ್ಟೆ, ತುಂಬ ಚೆನ್ನಾಗಿದೆ. ಇದು ಇದರದ್ದು ಇರಬೇಕಲ್ಲ, ಲಿಯಾ ಅವ್ರದ್ದು. ಏನಾಗುತ್ತೆ, ನಾನು ಮೋಪ್ ಮಾಡೋದು ಕೂಡ ಇದರಲ್ಲಿ, ಅಂದರೆ ಎರಡು ಉಂಟು ಇಂಥದ್ದು ಸೇಮು. ಮೋಪ್ ಮಾಡೋದು ಕೂಡ ಇದರಲ್ಲಿ. ಇದಕ್ಕೆ ನಾನು ವೈಪರ್ ಹಾಕಿ ಮನೆ ಒರೆಸೋದು, ತುಂಬ ಕ್ಲೀನ್ ಆಗುತ್ತೆ. ಹಾಗೂ ಹೀಗೆ ಹೊರಗೆ ಎಂಥ ಗ್ಲಾಸ್ ಇದ್ದು ಕೂಡ ಒರೆಸಿದ್ರೆ ಉಂಟಲ್ಲ, ನಿಮಗೆ ಅದು ಕಲೆ ಎಲ್ಲ ಉಳಿತಲ್ಲ, ಹೀಗೆ ಕಾಣೋದು, ಅದರಲ್ಲಿ ಏನು ಕಾಣೋದಿಲ್ಲ, ತುಂಬ ಚೆನ್ನಾಗಿ ಆಗುತ್ತೆ. ಇದು ಒಳ್ಳೆದಿದ್ದು ಯಾವಾಗಲೂ ನಾವು ಹೇಳಬೇಕು, ಹಾಗೆ ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇದು ತುಂಬ ಬೆಸ್ಟ್ ಇದೆ. ಹಾಗೂ ತುಂಬ ಇದಕ್ಕೆ ನಿಮಗೆ ಗ್ಯಾರಂಟಿ ಕೂಡ ಉಂಟಾ ಅಂತ. ಹೋಲಾದರೆ ಬೇಗ ಎಷ್ಟು ವರ್ಷ ಉಂಟು, ಹೋಲಾದರೂ ಅವರು ಇದು ಮಾಡಿ ಕೊಡ್ತಾರೆ, ಅರಿಯುವುದೇ ಇಲ್ಲ. ಬಟ್ಟೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಯಾವ್ದು ಬಟ್ಟೆ ತಂದು ಅದು ಹಾಗೆ ಉಳಿದದ್ದು. ನಾನು ಏನು ಮಾಡೋದು, ಫಸ್ಟ್ ಇದರಲ್ಲಿ ಒರೆಸೋದು ಎಲ್ಲ ಎಣ್ಣೆ ಇದ್ದದ್ದು, ಮತ್ತೆ ಲಿಕ್ವಿಡ್ ಹಾಕಿ, ಯಾವುದು ಕೂಡ ಆಗುತ್ತೆ ಲಿಕ್ವಿಡ್ ಹಾಕಿದರೆ. ನಾನು ಹೆಚ್ಚಾಗಿ ಇದು ಸ್ಯಾನಲ್ದೆ, ಇದು ಕೂಡ ಲಿಕ್ವಿಡ್ ಹಾಕಿ ಒಮ್ಮೆ ಎಲ್ಲ ಒರೆಸಿದ್ರೆ ಆಯಿತು, ಕ್ಲೀನ್ ಆಗುತ್ತೆ. ತೊಳೆದಿಟ್ಟರೆ ಇನ್ನೂ ಕೂಡ ಕ್ಲೀನ್ ಕಾಣುತ್ತೆ ಇದು. ಹಾಗೆ ಫ್ರಿಡ್ಜು ಅದು ಇದು ಎಲ್ಲ ಕೂಡ ಒರೆಸ್ಬೋದು, ತುಂಬ ಚೆನ್ನಾಗಿದೆ. ಹಾಗೂ ಇನ್ನೊಂದು ಬರುತ್ತೆ ಅದು ಚಿಕ್ಕದು ಕೂಡ, ಅದು ಕೂಡ ನಾನು ಯೂಸ್ ಮಾಡ್ತೀನಿ. ಇದು ನನ್ನ ಫೇವ್ರೇಟ್, ಇದು ಮೇನ್. ಓಕೆ, ಕ್ಲೀನಿಂಗ್ ಆಯಿತು. ಇನ್ನು ಇವರು ಗಾರ್ಡನ್ ಅವರು ಕೂಡ ಬರ್ತಾರಂತಂದರೆ ನೋಡಲಿಕ್ಕೆ. ಮತ್ತು ಮೊನ್ನೆ ನಾನು ಕೋಕೋಪೀಟ್ ಹೇಳಿದ್ದೆ ಅವರಿಗೆ, ಅದವರು ತಂದಿರಲಿಲ್ಲ, ಹಾಗೆ ಅದು ಕೂಡ ಕೊಟ್ಟು, ಮತ್ತು ಕೆಲವು ಮನೆಯೆಲ್ಲ ನೋಡಿ ಎಲ್ಲೇ ಎಲ್ಲ ಏನಾದರೂ ಬೇಕಿದ್ದರೆ ಎಲ್ಲ ನೋಡಿಕೊಂಡು ಸ್ವಲ್ಪ ಇದು ಮಾಡಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಲಿಟಲ್ ಪ್ಲಾಂಟ್ಸ್ ಅಲ್ಲ, ಲಿಟಲ್ ಪ್ಲಾಂಟ್ಸ್ ಅಂತ ಹೇಳಿ ಅಲ್ಲಿ ಹೋಗಿದ್ವಿ ಅಲ್ವಾ, ಚೆನ್ನಾಗಿತ್ತು ಅವ್ರ ಹತ್ರ ಗಿಡ ಎಲ್ಲ. ಹಾಗೆ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಊಟಕ್ಕೆಲ್ಲ ನಿನ್ನದೇ ಉಂಟು ಆಲ್ರೆಡಿ. ಯಾವುದು ಚಿಕನ್ ಸುಕ್ಕ ಉಂಟು, ಹಾಗೂ ಇದುಂಟು, ರೈಸ್ ಎಲ್ಲ ಉಂಟು. ಹಾಗೆ ಅದನ್ನೇ ಅಡ್ಜಸ್ಟ್ ಮಾಡೋದು. ಮತ್ತು ಬ್ರೇಕ್ಫಾಸ್ಟ್ ಇವತ್ತು ಏನು ಮಾಡಲಿಲ್ಲ ನಾನು. ಮಕ್ಕಳೆಲ್ಲ ಬ್ರೆಡ್ ಆಮ್ಲೆಟ್ ತಿಂದರು, ನನಗೇನು ಬೇಡ ಅಂತ ಆಯಿತು. ಹಾಗೆ ಬ್ಲ್ಯಾಕ್ ಕಾಫಿ ಒಂದು ಮಾತ್ರ ಕುಡಿದು. ಬನ್ನಿ ಒಳಗಡೆ ಇನ್ನು ಸ್ವಲ್ಪ ಕೆಲಸ ಉಂಟು, ಅದೆಲ್ಲ ಸರಿ ಮಾಡಿ ಬರೋಣ. ಇವನ್ ನೋಡಿ ಆರಾಮದ ಲೈಫ್, ಏನು ಮಾಡೋದು. ಹೆಚ್ಚಾಗಿ ಹೊರಗಡೆ ಹೋಗ್ತಾ ಇರ್ತೀವಲ್ವಾ, ಕೆಲವೊಮ್ಮೆ ಇರುವುದಿಲ್ಲ. ಹಾಗೆ ನನಗೆ ಇಷ್ಟ, ಆದರೆ ತುಂಬ ಕಾಸ್ಟ್ಲಿ ಆಗುತ್ತಲ್ಲ ಈಗ ಸ್ವಲ್ಪ ಅಂತೇಳಿ ನಾನು ಸುಮ್ಮನೆ. ಹೌದು, ನಾನು ಅದು ಇಟ್ಟಿದ್ದೆ, ಇದರ ಒಳಗಡೆ ಇತ್ತದು, ನಾನು ಇಲ್ಲೇ ಇಟ್ಟಿದ್ದೆ ಎಲ್ಲ. ಅದನ್ನು ಈಗ ಒಟ್ರಾಸಿ ಆಗಿದೆ ನೋಡಿ, ಅರ್ಧ ಗಿಡ ಅಲ್ಲಿ ಹೋಗಿದೆ, ಅದು ಕೂಡ ಹೋಗಿದೆ. ನನಗೆ ಸುಮಾರು ಇತ್ತು ನನ್ನ ಹತ್ರ. ಮತ್ತೆ ನಾನು ಈಗ ಫೋಟೋ ಇದು ಮಾಡಿದ್ದಕ್ಕೆ ಹಾಕಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದೀನಿ. ಹಾಂ ಹೌದು, ನಾನು ಅದಕ್ಕೆ ಕೋಕೋಪೀಟ್ ಎಲ್ಲ ನಿಮ್ಮ ಹತ್ರ ಹೇಳಿದ್ರೆ ಅದು ಸನ್ಲೈಟ್ ಅಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಡೈರೆಕ್ಟ್ ಸನ್ಲೈಟ್ ಬೇಡ ಅಂತ. ನೀವು ಮೊನ್ನೆ ಬಂದ ಸನ್ಲೈಟ್ ಅಲ್ಲಿ ಅವರಂದ್ರೆ ಡೈರೆಕ್ಟ್ ಸನ್ಲೈಟ್ ಬೇಕಂತ, ಅದ್ರ ಇಂಡೈರೆಕ್ಟ್ ಬೇಕು ಅಂತ ಹೇಳ್ತಾರೆ. ನಾವು ಡೈರೆಕ್ಟ್ ಅಲ್ಲಿ ಇಟ್ಟಿದ್ವಿ, ಡೈರೆಕ್ಟ್ ಅಲ್ಲಿ ಇಟ್ಟು ಚಂದ ಬಂದಿದೆ. ಹೌದಾ, ಏನಾಗುದಿಲ್ಲ ಅಲ್ಲ, ಅಂದ್ರೆ ಇಲ್ಲಿ ತುಂಬಾ ಬೀಳುತ್ತೆ. ಸ್ವಲ್ಪ ನೀರು ಮಾತ್ರ ಜಾಸ್ತಿ ಮಾಯಿಶ್ಚರ್ ಚೆಕ್ ಮಾಡಿ. ಓಕೆ, ಇದು ಮೊನ್ನೆ ಮನಿ ಪ್ಲಾಂಟ್ ತಗೊಂಡು ಬಂದಿದ್ದು ಇಲ್ಲಿ ಇಟ್ಟಿದ್ದೀನಿ ನಾನು. ನೋಡಿ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಇದು ಸ್ಪ್ರೇ ಮಾಡ್ತಾ ಇರಬೇಕು. ಹಾಗೂ ಎಲೆ ಎಲ್ಲ ಸ್ವಲ್ಪ ಯಾವಾಗಲೂ ಒರೆಸಿ ಎಲ್ಲ ಕ್ಲೀನ್ ಮಾಡಬೇಕು. ಇದಕ್ಕೂ ಖುಷಿ ಆಗುತ್ತೆ, ಆವಾಗ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಧೂಳೆಲ್ಲ ಕೂತ್ಕೊಳ್ಳುತ್ತಲ್ಲ, ಒರೆಸಿ ಎಲ್ಲ ಕ್ಲೀನ್ ಮಾಡಬೇಕು, ಅದು ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ಎಕ್ಸ್ಟ್ರಾ ಬಂದಿದ್ದು ನಾನು ತೆಗಿಯೋಣ ಅಂತ ಹೇಳಿ ಎನಿಸಿದ್ದೀನಿ. ಎಕ್ಸ್ಟ್ರಾ ನಾನು ಬಿಡ್ತಾ ಇಲ್ಲ ಇದಕ್ಕೆ, ಹೀಗೇ ಬುಷಿಯಾಗಿ ಹೀಗೆ ಬಿಡೋಣ ಅಂತ ಹೇಳಿ. ಇದು ಎಕ್ಸ್ಟ್ರಾ ಬಂದಿದ್ದೆಲ್ಲ ಕಟ್ ಮಾಡಿ ಬಾಟಲಲ್ಲಿ ಹಾಕಿ ಇಟ್ಟರೆ ಪ್ಲಾಂಟ್ ಆಗುತ್ತೆ, ಬೇರೆ ಚೆನ್ನಾಗಿ ಕಾಣುತ್ತೆ ಇಲ್ಲಿ. ಓಕೆ, ಅವತ್ತವತ್ತದ್ದು ಕೆಲಸ ಹೆಚ್ಚಾಗಿ ಅವತ್ತವತ್ತೇ ನಾವು ಕ್ಲೀನ್ ಮಾಡಿ ಇಟ್ಟರೆ
ಅದು ಒಳ್ಳೇದು. ನಾನು ಹಾಗೆ ಮಾಡೋದು, ಡೈಲಿ ಸ್ವಲ್ಪ 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 ಸ್ವಲ್ಪ, ಒಮ್ಮೆಲೆ ಆಗೋದಿಲ್ಲ ಅಲ್ಲ ಕ್ಲೀನ್ ಮಾಡಲಿಕ್ಕೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲಿ ನಮಗೆ ಕಾಣುತ್ತೆ ಆ ಪ್ಲೇಸನ್ನು ಕ್ಲೀನ್ ಮಾಡ್ತಾ ಹೋದರೆ ಮನೆ ಕ್ಲೀನ್ ಇರುತ್ತೆ. ಒಂದೇ ದಿನಕ್ಕಂತ ಇಟ್ಟರೆ ಉಂಟಲ್ಲ ಕಷ್ಟ. ಕೆಲಸಕ್ಕೆ ಹೋಗೋವರಿಗೆ ಇದಾಗುತ್ತೆ, ನಂಗೆ ಗೊತ್ತಾಗುತ್ತೆ. ಆದರೆ ಮನೇಲಿ ಇದ್ದವರಿಗೆ, ನನ್ನಂಗೆ ಮನೇಲಿ ಇದ್ದವರಿಗೆಲ್ಲ ನಾನು ಹೇಳೋದು, ಈಗ ನಾವು ನನಗೂ ಕೆಲಸನೇ ಇರುತ್ತೆ ಜಾಸ್ತಿ. ಆದರೂ ನಾನು ಏನು ಮಾಡೋದು ಗೊತ್ತುಂಟ, ಒಂದು ಹಾಫ್ ಆನ್ ಅವರ್ ಆದರೂ ಒಂದು ನಾವು ಮನೆಗೆ ಕೊಟ್ಟರೆ ಉಂಟಲ್ಲ, ಅಲ್ಲಲ್ಲಿ ಸ್ವಲ್ಪ ಧೂಳು ಹಿಡಿದಿದ್ದು ಅದು ಇದು ಎಲ್ಲ ಒರೆಸ್ತಾ ಇದ್ದರೆ, ಡೈಲಿ ನಾವು ಸ್ವಲ್ಪ ಸ್ವಲ್ಪ ಒರೆಸಿದ್ರೆ ಮನೆ ಕ್ಲೀನ್ ಇರುತ್ತೆ. ಇಲ್ಲದ್ರೆ ಇವತ್ತು ಆಲಸ್ಯ ಆಗುತ್ತೆ ಕೆಲವೊಮ್ಮೆ, ಇವತ್ತು ಬೇಡ ನಾಳೆ ಮಾಡೋಣ ಅಂತೇಳಿ. ಹಾಗೆ ಆದರೆ ಅದು ಅಲ್ಲಿಗೆ ಉಳಿತದೆ. ಮತ್ತೆ ಏನಾದರೂ ಇಟ್ಟರೆ ತಕ್ಷಣ ಆ ವಸ್ತುವನ್ನು ತೆಗೆದು ಅದೇ ಜಾಗಕ್ಕೆ ಇಡಬೇಕು ನಾವು. ಮತ್ತೆ ಎಲ್ಲರಿಗೂ ಕೂಡ ನಾವು ಹೇಳ್ಬೇಕು, ವಸ್ತು ಮುಟ್ಟಿದ್ದು ಅದೇ ಜಾಗಕ್ಕೆ ಇಡಬೇಕು ಅಂತ ಹೇಳಿ. ಆದರೂ ಇಡುವುದಿಲ್ಲ ಕೆಲವೊಮ್ಮೆ, ನಿಮಗೆ ಗೊತ್ತುಂಟಲ್ಲ. ಎಲ್ಲರ ಮನೆಯಲ್ಲಿ ಸೇಮ್, ನಮ್ಮ ಮನೆಯಲ್ಲಿಯೂ ಹಾಗೆ, ಎಲ್ಲರ ಮನೆಯಲ್ಲಿ ಒಂದೇ ರೀತಿ ಇರೋದು. ಆ ಜಾಗದಲ್ಲಿ ಇರುವುದಿಲ್ಲ, ಅದನ್ನು ತೆಗೆದು ಆ ಜಾಗದಲ್ಲಿ ಇಟ್ಟರೆ ಒಳ್ಳೇದು. ಇಲ್ಲದ್ರೆ ಇವತ್ತೊಂದು ವಸ್ತು ಇಡ್ತಾರೆ, ನಾಳೆ ಹೇಗೂ ಉಂಟಲ್ವಾ ಅಂತ ಇನ್ನೊಂದು ವಸ್ತು ಬರುತ್ತೆ. ಇನ್ನು ಹಾಗೆ ಬಂದು 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 ಉಂಟಲ್ಲ, ಅದು ಮತ್ತೆ ಆರ್ಗನೈಸ್ ಆಗಿ ಇರಲ್ಲ, ಹಾಗೂ ಕ್ಲೀನ್ ಕೂಡ ಕಾಣೋದಿಲ್ಲ. ಆದಷ್ಟು ಎಷ್ಟಾಗುತ್ತೆ ನಮ್ಮಿಂದ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ತಾ, ನೋಡಿದ್ದನ್ನು ಮಾಡ್ತಾ ಹೋದರೆ ಸ್ವಲ್ಪ ಮನೆ ಕ್ಲೀನ್ ಇರುತ್ತೆ. ನಾನು ಹಾಗೆ ಮಾಡೋದು ಮೊದಲಿಂದ ಕೂಡ, ನಿಮ್ಗೆ ಗೊತ್ತುಂಟಲ್ಲ. ನನಗೆ ಸ್ವಲ್ಪ ಕ್ಲೀನಿದು ಹುಚ್ಚು ಜಾಸ್ತಿ. ಹಾಗೆ ನೋಡಿದ್ದ ತಕ್ಷಣ ತೆಗೆದು ಬಿಡೋದು. ಎಂತ ಐಸ್ ಟೀ ಮಾಡಿ ಇಡೋದು ಇವರು. ಮತ್ತೆ ಅದನ್ನು ಸ್ವಲ್ಪ, ಈಗ ಸೆಕೆಗಾಲ ಅಲ್ಲ, ಎಷ್ಟು ಹೇಳಿದ್ರು ಬಾಯಾರಿಕೆ ಆಗ್ತಾ ಇಲ್ಲ. ಮತ್ತೆ ಹೌದು, ಯಾರಾದರೂ ಬರ್ತಾ ಇದ್ರೆ ಅವರಿಗೆಲ್ಲ ಕೊಡ್ಲಿಕ್ಕೆ ಆಗುತ್ತೆ. ಹಾಗೆ ಅದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಏನು ಹಾಳು ಕೂಡ ಆಗೋದಿಲ್ಲ ಅದು. ಚೆನ್ನಾಗಿದೆ. ಓಕೆ, ಇವಾಗ ನಾವು ಊಟ ಮಾಡೋದು. ಊಟಕ್ಕೆ ಇವತ್ತು ಚಿಕನ್ ಸುಕ್ಕ ಹಾಗೂ ನಾನು ಹೇಳಿದೆಲ್ಲ ನಿನ್ನೆ ಮಾಡಿದ್ದದೇ ಉಂಟು, ಅದೇ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ. ಇವತ್ತು ಲೆವಿ ಫಸ್ಟ್ ಹಾಜರಿದ್ದಾನೆ ನೋಡಿ, ಇಲ್ಲದ್ರೆ 3 ಸಲ ಕರಿಬೇಕು ಅವನಿಗೆ ಊಟಕ್ಕೆ. ಇವತ್ತು ಚಿಕನ್ ಅಲ್ಲ, ಫಸ್ಟಿಗೆ ಕೂತ್ಕೊಂಡಿದ್ದಾನೆ ನೋಡಿ, ದೊಡ್ಡ ಕಳ್ಳ ಅವನು. ಓಕೆ, ಇನ್ನು ಊಟ ಮಾಡೋಣ. ಎಂತ ಎಂತ ಒಳ್ಳೆ ಆಗ್ತಾ ಉಂಟು ಊಟ ಮಾಡ್ಲಿಕ್ಕ? ಸುಕ್ಕ ಮಾಡಿದ್ದು ಮಮ್ಮಿ ಅಲ್ಲ. ಅಮ್ಮ ಮಲಗಿದ್ರು, ಈಗ ಎದ್ದೇಳಿ ಬಂದಿದ್ದಾರೆ. 6 ಗಂಟೆ ಅಲ್ಲ 7 ಗಂಟೆ ಆಯ್ತಲ್ಲ. ಎಲ್ಲಿ ಆಗ್ಲಿಲ್ಲವಾ? 6:50. ಹಾಂ, ನಾನು ಮಲಗಿದ್ದೆ ಲೇಟ್. ನನಗೆ ಎಂಥದ ಒಂಥರ ಆಗ್ತಾ ಇತ್ತು, ಜ್ವರ ಬಂದಂಗೆ ಆಗ್ತಾ ಇತ್ತು. ಸ್ವಲ್ಪ ಮೊನ್ನೆಯಿಂದ ಸ್ವಲ್ಪ ಹುಷಾರಿಲ್ಲ. BP ಕೂಡ ಸ್ವಲ್ಪ ಜಾಸ್ತಿ ಇತ್ತು ನಂದು, ಬ್ಲಡ್ ಪ್ರೆಷರ್ 2-3 ದಿನ ಆಯಿತು. ಅದಕ್ಕೆ ಮತ್ತೆ ಇವತ್ತು ಸ್ವಲ್ಪ ರೆಸ್ಟ್ ಮಾಡಿದ್ದೆ, ಒಂಥರ ಆಗ್ತಾ ಇತ್ತು. ಎಷ್ಟು 180 ಹಾಗೆಲ್ಲ ಇತ್ತು. ಮತ್ತು ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಾಯಿತು. ಆಮೇಲೆ ಈಗ ಸ್ವಲ್ಪ ಇದೆ ಅಂದರೆ ಎಷ್ಟು ಇದೆ ಈಗ? 150 ಇದೆ ಅಲ್ಲ. ಸ್ವಲ್ಪ ಕಮ್ಮಿ ಅಷ್ಟೇ, ಏನು 150 ಉಂಟು BP. ಹಾಗೆ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿದೆ. ಇರಲಿ, ಸುಮಾರು ದಿನದ ಇತ್ತಲ್ವಾ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಮಲಗಿದ್ದು. ಜ್ವರ ಬಂದಂಗೆ ಆಗ್ತಾ ಇತ್ತು, ಯಾಕೆ ಗೊತ್ತಿಲ್ಲ. ಈಗ ಕೂಡ ಒಂಥರ ಆಗ್ತಾ ಉಂಟು, ಇದೆಲ್ಲನೂ ಆಗ್ತಾ ಉಂಟು. ಸ್ವಲ್ಪ ರೆಸ್ಟ್ ಮಾಡೋದು, ಮತ್ತೆಂತ. ನನಗೆ ಒಳ್ಳೇದಲ್ಲ, ಗುಡ್ಡ ಕಡಿಲಿಕ್ಕಿಲ್ಲ ನನಗೆ. ಇಲ್ಲ ಮತ್ತೆ ಹೇಳುದು ಅಮ್ಮ ನನಗೆ. ಅದೊಂದು ಮಗ ಕಾಫಿ ಮಾಡಿ ಕೊಟ್ಟ. ನಾನು ನೀನು ಇದೆಯಲ್ಲ ಖಾಲಿ ಮಾಡ್ಲಿಕ್ಕೆ, ನಾನು ಕೂಡ ಅಮ್ಮನಿಗೆ ಹೆಲ್ಪ್ ಹೇಳಿ ಅಲ್ಲ. ದೊಡ್ಡ ಮಗ ಕಾಫಿ ಮಾಡಿ ಕೊಟ್ಟ, ಚಿಕ್ಕ ಮಗ ಎಡಿಟ್ ಮಾಡ್ತಾ ಇದ್ದ. ನಾಳೆ ವಿಡಿಯೋ ಹಾಕ್ಬೇಕಲ್ಲ. ಇನ್ನೊಂದು ಮಗ ಟೈಮ್ ಪಾಸ್. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಕೊಟ್ಕೊಂಡು ಟಿವಿ ನೋಡ್ತಾ ಇದ್ದಾನೆ. ಒಂದಾಯ್ತು ಅಷ್ಟೇ.
ಒಳಗಡೆ ಎಲ್ಲ ಗಿಡ ಇಡೋದಾದರೆ ಈ ರೀತಿ ಅದಕ್ಕೆ ಧೂಳು ಕೂತ್ಕೊಂಡಿರುತ್ತಲ್ವ, ಸ್ಪ್ರೇ ಮಾಡಿ ಎಲೆಗೆಲ್ಲ ಅದನ್ನು ಒರೆಸಿ ಆಮೇಲೆ ಎಕ್ಸ್ಟ್ರಾ ಬಂದಿದ್ದೆಲ್ಲ ಕಟ್ ಮಾಡಿ ಇದು ಮಾಡ್ಬೋದು ನೀವು. ನಾನು ಹೇಳಿದೆ ನೋಡಿ ಆವಾಗಲೇ, ನಾನು ಇದನ್ನು ಸ್ವಲ್ಪ ಸ್ಟ್ರೈಟೇ ಇಡ್ತೀನಿ, ಸೈಡಿಗೆಲ್ಲ ಇಳಿಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಇದ್ದದನ್ನು ಕಟ್ ಮಾಡಿ ಬಾಟಲಲ್ಲಿ ಹಾಕ್ತೀನಿ. ಮತ್ತು ಅದಕ್ಕೆ ಬೇರು ಬಂದಮೇಲೆ ಕೋಕೋಪೀಟ್ ಅದೆಲ್ಲ ಹಾಕಿ ನೆಟ್ಟರೆ ಆಗುತ್ತೆ. ಹಾಗೆ ಮಾಡ್ತಾಯಿದ್ದೀನಿ. ಸಂಜೆಗೆ ಅಡುಗೆ ಆಗ್ತಾ ಉಂಟು, ಅಲ್ಲಿ ಆಗ್ತಾ ಉಂಟು ಅಡುಗೆ ಇವತ್ತು. ಕೆಲವೊಮ್ಮೆ ಏನಾದರೂ ಜಾಸ್ತಿ ರಟ್ಟುವುದೆಲ್ಲ ಇದ್ದರೆ ನಾನು ಆ ಸೈಡ್ ಮಾಡೋದು, ಅಲ್ಲಿ ಎಂತ ಹೇಳೋದು ಮತ್ತೆ ಉಸ್ಲುದು ಲೆವಿದ್ದು. ಇವತ್ತು ಕೂಡ ಬರ್ಡೇ ಸ್ಟಾರ್ಟ್ ಆಗಿದೆ. ಕಟ್ ಮಾಡ. ಹ್ಯಾಪಿ ಬರ್ಡೇ ಲೆವಿಟನ್, ಹ್ಯಾಪಿ ಬರ್ಡೇ ಲೆವಿಟನ್. ನಿನ್ನೆ ಉಳಿದ ಕೇಕನ್ನು ಇವತ್ತು ಇದು ಮಾಡಿ ತಿಂತಾ ಇದ್ದಾರೆ. ಎಂತೆಲ್ಲ ಕ್ರೀಮೆಲ್ಲ ತೆಗೆದು ಅದರದ್ದು ಎಂತೆಲ್ಲ ಮಾಡ್ತಾರ ಇವರು. ಅವರಿಗೆ ಒಳ್ಳೇದಿಲ್ಲ, ಅದಕ್ಕೆ ನಾವು ನಮ್ಮಲ್ಲಿ ಕ್ಲೀನ್ ಹಾಕೋದು. ಹೌದು, ಒಳ್ಳೇದಲ್ಲ. ಈಗ ಅದು ಹಾಕ್ತೀಯ ಹಾಕಿ ಗಲೀಜು ಮಾಡ್ತಾ ಇರ್ತಾರೆ. ಕೆಲಸ ಎಂತ ಇವರಿಗೆ. ಎಷ್ಟು ಜನರಿಗೆ? ನಮಗೆ ಬೇಡ. ಅಮ್ಮ ಒಂದು ಹೊಸದು ರೆಸಿಪಿ ಮಾಡ್ತಿದ್ದಾರೆ, ಹೊಸತ್ತು ರೆಸಿಪಿ. ಅದಕ್ಕೆ ಗಾಜರನ್ನು ತಗೊಂಡು ಬಂದಿದ್ರು ಅವರು. ಬೆಳಿಗ್ಗೆ ಹೇಳ್ತಿದ್ರು ನನಗೆ ಒಂದು ರೆಸಿಪಿ ಮಂಡ್ಯದಲ್ಲಿ ಬಂದಿದೆ, ತುಂಬ ಒಳ್ಳೆಯದಿದೆ, ಮಾಡಲಿಕ್ಕೆ ಬೇಕು. ಅದು ಅವರ ಕನಸಲ್ಲಿ ಕೂಡ ಬೆತ್ತಂತೆ. ಸೊ ಇವತ್ತು ನಮ್ದೊಂದು ಚಾನ್ಸ್, ಹೊಸ ಸ್ವೀಟ್ ಒಂದು ತಿನ್ಲಿಕ್ಕೆ ಅಲ್ವಾ? ಇದು ಕ್ಯಾರೆಟಲ್ಲಿ ಮಾಡಿದ್ದೆ, ಹೀಗೆ ಕ್ಯಾರೋಟ್. ಅಮ್ಮಂದು ರೆಸಿಪಿ ಆಯಿತು. ಈಗ ಟ್ರೈ ಮಾಡೋದು, ಸ್ವಲ್ಪ ಕೋಲ್ಡ್ ಆಗಬೇಕು, ಚೆನ್ನಾಗಿ ಒಳ್ಳೆ ಉಂಟಲ್ಲ. ಅವನಿಗೆ ಯಾರು ಸದ್ದಿಗೆ ಉಂಟು, ತಿನ್ನಲ್ಲ ನೀನು ಸದ್ದಿಗೆ. ಅವ್ನು ಕೊಡ್ಬೇಡ, ಈಗ ಮಿಕ್ಸ್ ಮಾಡಬೇಕು. ಅವ್ನು ಕೊಡ್ಬೇಡ, ಮಿಕ್ಸ್ ಮಾಡಿ. ತಗೊಳ ಮಂಗ, ಮಿಕ್ಸ್ ಮಾಡಿ ನಿಂಗೆ ಕೊಡ್ತೀನಿ ಮಗು. ಅವ್ನು ಕೊಡ್ಬೇಡ ಪುನಃ. ಅಲ್ಲ, ಅವನಿಗೆ ಮಿಕ್ಸ್ ಮಾಡಬೇಕಂತೆ ಸಂಜೆಗೆ. ಇನ್ನೂ ಬೆಲ್ಲಿದ್ದಾನೆ ಅಲ್ಲೇ ಇದ್ದಾನೆ. ಅಡ್ಜಸ್ಟ್ ಕಾಲ್. ಇನ್ನೊಂದೇನು ಹೀಗೆ ಇರ್ತದ, ಎಂತ ಇರುತ್ತೆ ರಬಡಿನ ಆಗರ್ರೆ, ಯಾಕೆ ಅವತಾರ ಕಬಡ್ಡಿ ಇವನದೊಂದು ಅವತಾರ. ಹೌದು, ಮತ್ತೆ ಅಲ್ಲಿ ಹೇಳಲಿಕ್ಕೆ ಪಾಪ ಅವನಿಗೆ ಬಾಯಲ್ಲಿ ಕೊಡ್ಲಿಲ್ಲ, ಕೈಯಲ್ಲಿ ಕೊಟ್ಟರು. ಮೊನ್ನೆ ಎಂತ ಕೋಣ ಹೇಳಿದಕ್ಕೆ ನೀವು ಮಕ್ಕಳಿಗೆ ಕೋಣ, ಇವರಿಗೆ ಎಷ್ಟು ಕೋಣ ಹೇಳ್ತೀನಂತ ಇಲ್ಲ, ಅವನಿಗೆ ಪಾಪ ಕೋಣ ಹೇಳ್ತೀರಾ ನೀವು. ತಲೆ ಸರಿ ಇಲ್ಲ, ಇಲ್ದಿದ್ರು ಹೇಳೋವರಿಗೆ. ಏನು ಕೋಣ ಅಲ್ಲ, ನಂಗೆ ಬೊಮ್ಮನೆಯಲ್ಲಿ ಏನು ಹೇಳಿದ್ರು ಕೋಣಕ್ಕೆ ರೇಡು ಅಂತ ಕರೀತಾರಲ್ಲ. ಹಾ, ಅವನಿಗೆ ಎಷ್ಟು ಹೆಸರು ಹೇಳ್ತೀನಿ ನಾನು. ರೈಡು ಇನ್ನೀಗ ನಾಯಿ ಮತ್ತೆ ನಾನು ಹೇಳಿದ್ನಂತೆ ಅಂತ ಒಂದೊಂದು ಹೇಳುದು ನೋಡಿ, ನನಗೆ ನಿಜ ಅತ್ತೆ ಅವ್ರು ಸಿಕ್ಕಿದ್ರುಂಟಲ್ಲ ಕೆಪ್ಪಗೆ ಬಾರಿಸೋಣ ಅಂತ ಆಗುತ್ತೆ, ಅಷ್ಟು ಸಿಟ್ಟು ಬರುತ್ತೆ. ಹೌದು, ಕೆಲವೊಮ್ಮೆ ಅಲ್ಲ, ನಮ್ಮ ಮನಸ್ಸಲ್ಲಿ ಇಲ್ಲದನ್ನು ಅವರು ಎಂತ ಹೇಳುದು ನನಗೆ ಗೊತ್ತಾಗ. ಅವರ ಮನಸ್ಸಲ್ಲಿ ಅದೇ ಇರುದಲ್ಲ, ಹಾಗೆ ಅದಕ್ಕೆ ಹೇಳ್ತಾರೆ ಅವರು. ನಾವು ಮಕ್ಕಳಿಗೆ ಹೇಗೆ ಟ್ರೀಟ್ ಮಾಡ್ತೀವಿ ನಮಗೆ ಗೊತ್ತಿಲ್ವಾ? ನಾವು ಯಾರಿಗೆ ಹೇಗೆ ಟ್ರೀಟ್ ಮಾಡಬೇಕು ಏನು ಅವರು ಹೇಳಬೇಕಾ ನಮಗೆ? ಈಗ ಅವ್ನಿಗೆ ಎಕ್ಸ್ಟ್ರಾ ಜೋರೇ ಮಾಡ್ತೀನಿ ಅಂತ ಎನಿಸಿ ಏನಾಯ್ತು? ಈಗ ನಿಮಗೆ ಏನಾಯ್ತು? ನಾನು ಎಕ್ಸ್ಟ್ರಾನೇ ಜೋರು ಮಾಡ್ತೀನಿ. ನನ್ನ ಮಕ್ಕಳನ್ನು ತುಂಬ ಪ್ರೀತಿಸ್ತೀನಿ, ಅವನನ್ನು ಪ್ರೀತಿಸೋದೇ ಇಲ್ಲ. ಏನು ಮಾಡ್ತೀರಾ ಈಗ ಹೇಳಿ? ಏನು ಮಾಡ್ತೀರಾ ಹೇಳಿ? ಕರ್ಕೊಂಡು ಹೋಗ್ತೀರಾ, ನಿಮ್ಮ ಮನೇಲಿ ಇರ್ತೀರಾ, ಸಾಕ್ತೀರಾ? ಏನು ಮಾಡಲ್ಲ, ಸುಮ್ಮನೆ. ಅದು ಅವನೊಬ್ಬ ಅಂದ್ರೆ ಸಣ್ಣ ಹುಡುಗ, ಸಣ್ಣ ಮಗು ನೋಡಿ. ನಾನು ಅವನಿಗೆ ಟಾರ್ಚರ್ ಕೊಡಲಿಕ್ಕೆ, ಅವನಿಗಿದು 25 ವರ್ಷ ಆಯಿತು. 25 ವರ್ಷದ ಹುಡುಗ ಇನ್ನು 2 ವರ್ಷದಲ್ಲಿ ಮದುವೆ ಆಗ್ತಾನೆ. ಅವನಿಗೆ ಸಣ್ಣ ಮಗು ನೋಡಿ, ಅವನಿಗೆ ಟಾರ್ಚರ್ ಕೊಟ್ಟರೆ ಅವನು ಪಾಪ ಅವನಿಗೆ ಕಟ್ಟಿ ನಾನು ಇಲ್ಲಿ ಇಟ್ಟಿದ್ದೀನಿ ಹಾಗೆ ಮಾತಾಡ್ತಾರೆ. ಎಂತ ಮಾತಾಡ್ತಾರೆ ಅಂತಿಲ್ಲ. ಪಜ್ಜು ಫ್ಯಾನ್ಸ್, ನನ್ನ ಫ್ಯಾನ್ಸ್ ಅಲ್ಲ, ಫ್ಯಾನ್ಸ್ ಸ್ವಲ್ಪ ಒಬ್ಬರಿಬ್ಬರು ಅಷ್ಟೇ, ಅದು ಬೇರೆ ಯಾವುದು ಅಧಿಕ ಪ್ರಸಂಗಿಗಳು. ಪಜ್ಜು ಸೂಪರ್ ಫ್ಯಾನ್ಸ್. ನನ್ನ ಮಕ್ಕಳಿಗೆ ಕೆಲವೊಮ್ಮೆ ನಾಯಿಗೆ ಬಂದಂಗೆ ಬೈತಾ ಇರ್ತೀನಿ ನಾನು.
ಅವ್ರು ಪೆಟ್ಟುಗಳು ತಿಂತಾರೆ. ಈಗ ಕೂಡ ಪೆಟ್ಟು ತಿಂತಾರೆ ಅವರು, ಹೇಳ್ತಾರೆ ಇವರು ದೊಡ್ಡ. ಈಗ ಕೋಣ ಹೇಳಿದ್ರೆ ಏನಾಯ್ತಂತೆ, ಕೋಣ ಅಂತ ಹೇಳ್ತೀನಿ, ನೀನು ಕೋಣನೇ ಎಂತಾಯ್ತು ಈಗ, ಎಂತ ಮಾಡ್ತೀರಾ? ಪಜ್ಜು ಕೋಣ, ಎಲ್ಲರೂ ಕೋಣ ಅಂತ ಇದೇ ಹೇಳಿದಲ್ಲ. ನಾವು ಅದು ಪ್ರೀತಿಯಿಂದ ಹೇಳುದು ರೆಡೋ ರೆಡೋ ಅಂತೇಳಿ, ನಮ್ಮದ್ರಲ್ಲಿ ಹೇಳುದು ಕೋಣ ರೆಡೋ. ಬಿಡಿಗೆ ಸ್ವೀಟ್ ತಿಂದು ಯಾಕೆ ಇದು ಮಾಡ್ತೀಯ? ಅಲ್ಲ, ಕೆಲವೊಮ್ಮೆ ಸಿಟ್ಟು ಬರುತ್ತೆ ಅವರಿಗೆ. ಅವನದು ಬಾಯಿ ಚಪ್ಪ ಆಯ್ತಾ ನೋಡು. ಅವರಿಗೆ ಯಾರನ್ನು ಇಟ್ಟು ಸಾಕ್ಲಿಕ್ಕೆ ಆಗೋದಿಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ನಮ್ಮನೇಲಿ ಯಾರು ಮಕ್ಕಳಿದ್ರೆ ಹಾಗೆ ಮಾಡು. ಇಂಥವರಿಂದಲೇ ಉದ್ಧಾರ ಆಗೋದಿಲ್ಲ ಸಮಾಜ. ಎಲ್ಲರನ್ನು ಕೆಟ್ಟ ದೃಷ್ಟಿಯಲ್ಲೇ ನೋಡಿ 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 ಅಭ್ಯಾಸ ಆಗಿ ಹೋಗಿದೆ ಅವರಿಗೆ ಅದು ಅಂತೇಳಿ. ಮೊದಲೇ ನನಗೆ BP 180ಗೆ ಹೋಗಿದೆ, ಇನ್ನು ಇಂಥವ್ರು ಸಿಕ್ಕಿದ್ರು ಉಂಟಲ್ಲ ಸತ್ಯ ಬಾರಿಸ್ತೀನಂತ ಆಗ್ತದೆ ನನಗೆ. ಅಷ್ಟು ಸಿಟ್ಟು ಬರುತ್ತೆ ಕೆಲವೊಮ್ಮೆ ನನಗೆ. ಇದು ಫ್ರಿಜ್ಜಲ್ಲಿ ಇಡು ಬಜ್ಜು, ಅದಿಟ್ಟ್ಯಾ? ಇದು ಫ್ರಿಜ್ಜಲ್ಲಿ ಇಡು, ಮತ್ತೆ ಕೋಲ್ಡ್ ಆದ್ಮೇಲೆ ತಿಂದ. ಕಳ್ಳ, ಅಯ್ಯೋ ಕಳ್ಳ ಹೇಳ್ಬಿಡಿ. ಇಷ್ಟೇ ತಿಂದದು. ಫ್ರಿಜ್ಜಲ್ಲಿ ಇಡಿ, ಮತ್ತೆ ಅದು ತಣ್ಣಗಾದ್ಮೇಲೆ, ಕೋಲ್ಡ್ ಆದ್ಮೇಲೆ, ಊಟ ಆದ್ಮೇಲೆ ಡೆಸರ್ಟ್ ರೀತಿ ತಿನ್ನಿ. ಎಂತ ಅಮ್ಮ ಹುಡುಕುದು ನೀವು? ಯಾವುದು? ಕೊಡ ಯಾವುದಿದಾ? ಇಲ್ಲಿ ತನಕ ಬರುದಿಲ್ಲವ? ಬರುತ್ತೆ, ನೀನಿದ್ಯಲ್ಲ. ಎಂತ ಎಂತ ಮಾಡುದು ನೀವು? ಶೂಟ್ ಮಾಡಿಕೊಂಡು ಬೇಗ ಸ್ನಾನ ಎಲ್ಲ ಮಾಡಿ ಬಾ. ಅದೊಂದು ಸುಮಾರು ಟೈಮಿಂದ ಒಂದು ಯೋಚನೆ ಮಾಡಿದ್ದು ನಾನು. ಅದು ರೂಮ್ ಆದ್ಮೇಲೆ ಮಾಡ್ಬೇಕಂತೇಳಿ ಇಟ್ಟಿದ್ದೆ, ಈಗ ಮಾಡೋದು. ನನ್ನ ಹಸ್ಬೆಂಡ್ ಒಟ್ಟಿಗೆ ಇತ್ತು, ಅದಕ್ಕೆ ಸೀರೆ ಉಡ್ತಾ ಇದ್ದೀನಿ. ಯಾವ್ದು ಗೊತ್ತಾ, ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಅದೆಲ್ಲ ನೋಡಿ ಈಗ ರೆಡಿ ಹೇಳ್ತಾ ಇದ್ದೆಯಾ? ಅದು ನೋಡ್ತಾ ಇದ್ದೆ. ಇದು ನಾನು ಸರಿತಾ, ನನ್ನ ಹಸ್ಬೆಂಡ್ ರಾಜ್ಕುಮಾರ್. ಅದಕ್ಕೆ ಸ್ವಲ್ಪ ಫ್ಲೋರಲ್ಲಿ ಸೀರೆ ಬೇಕು ನನ್ನ ಹತ್ರ, ಇಲ್ಲ ಅಲ್ಲ ಸೀರೆ ಎಲ್ಲ ಜಾಸ್ತಿ. ಅದು ಮೊನ್ನೆ ಎಲ್ಲ ಸೆಟ್ ಮಾಡಿಲ್ಲ, ಇದರಲ್ಲಿ ಹಾಕಿಟ್ಟಿದ್ದೀನಿ. ನಿಮಗೆ ಗೊತ್ತುಂಟ, ನಾನು ಇನ್ನೂ ಕೂಡ ಸರಿಯಾಗಿ ಸೆಟ್ ಮಾಡಲಿಲ್ಲ, ಎಂತ ಸೆಟ್ಟೇ ಆಗಲಿಲ್ಲ. ಇದಾಗ್ಬೋದಾ ಅಂತಲ್ಲ. ಅವ್ರದ್ದು ಬ್ಲೂ ಅಲ್ಲ? ನನ್ನದ್ರಲ್ಲ ಬ್ಲೂ. ಛೇ, ಗ್ರೀನ್ ಕೂಡ ಇಲ್ಲವಾ? ಗ್ರೀನ್ ಇದ್ರೆ ಬ್ಲೂ ಮಾಡ್ಬೋದು. ಅದು ಹೀಗೆ ಉಂಟು. ಇದಾಗುತ್ತಲ್ಲ ಅದಾ? ಅದರಲ್ಲಿ ಕೂಡ ಉಂಟು, ಅದರಲ್ಲಿ ಕೂಡ ಉಂಟು. ಯಾವ ಹಾಡು? ಏನು ತೊಂದರೆ ಹತ್ರ ಬಂದರೆ ಗೊತ್ತಲ್ಲ, ದೂರ ಹೋಗುವೆಯಾ. ನಿಮ್ದುಂಟು ಲೈನ್ ಸ್ಟಾರ್ಟಿಂಗ್ ನಿಮ್ದು, ನಂದು ಬೇಡ, ಮತ್ತೆ ನಮ್ದು. ಹೌದು, ನಾನೇ ಮಾಡ್ತೀನಿ ಎರಡು ಕೂಡ. ಮಾಡ್ಬೋದಲ್ಲ? ನೀವು ನೋಡಿದ ನಾನು ಆಯ್ತು. ಅಷ್ಟೇ ಮಾಡಿ ಆಯ್ತು. ಬಾ, ಇದು ಸೀರೆ ಉಡ್ತೀನಿ. ಬ್ಲೌಸ್ ಇಲ್ಲಲ್ಲ. ಆಯ್ತು, ನಾನು ಸ್ನಾನ ಮಾಡಿ ಬರ್ತೀನಿ. ಬೇಗ ಹೋಗಿ ಸ್ನಾನ ಮಾಡಿ. ಆಯ್ತಾ ನಿಮ್ದು? ಆಗ್ತಾ ಉಂಟು. ಟೈಮ್ ಉಂಟಾ? ಕಾಣ್ತೀನಾ ಸ್ವಲ್ಪ ಓಲ್ಡ್? ಟೈಮ್ ಉಂಟಾ? ಟೈಮ್ ಉಂಟು. ನಾನೊಂದು ಗೇಮ್ ಆಡಿ ಬರ್. ಹೋಗ ಸೆಟಪ್ ಮಾಡಿ, ನಂದಾಯ್ತು. ಸೆಟಪ್ ಮಾಡಿ ಹೋಗುದು ಎಲ್ಲ. ಆಯ್ತಾಯ್ತು. ಗೊತ್ತುಂಟಲ್ಲ, ನಾನು ತೋರಿಸಿದೆಲ್ಲ ಆಡೋದೆ. ಅವರಾಗಿ ಚಂದ ಎಲ್ಲ ನಾವು ಕಾಣೋದಿಲ್ಲ, ಅವರಷ್ಟು ಚಂದ ಅಲ್ಲ ಓಲ್ಡ್ ಹೀರೋಯಿನ್ಸ್ ಎಲ್ಲ. ನೀವು ಅವರಿಗಿಂತ ಚಂದ ಇದ್ದೀರಲ್ಲ? ಇಲ್ಲ, ಇದ್ದೀರಾ? ಅವರಾಗಿ ಟ್ಯಾಲೆಂಟ್ ಎಲ್ಲ ನಮಗೆ ಬರಲ್ಲ. ಸಾಕ? ನನಗೆ ಇದು ಮಾತ್ರ ಸರಿಯಾಗಿ ಆಗಲೇ ಇಲ್ಲ. ಎಂತ? ಆಯ್ತು.
ನನಗೆ ಹಾಕಲಿಕ್ಕೆ. ಅದು ನಾನು ಹೀಗೆ ಉಡಲ್ಲಲ್ಲ ಸೀರೆ, ಬಿಡುದಲ್ಲ ನಾನು ಯಾವಾಗಲೂ. ಇದು ಸೀರೆ ಕೂಡ ಸರಿ ನಿಲ್ಲುದಿಲ್ಲ. ಆಯ್ತಲ್ಲ ಎಲ್ಲ ರೆಡಿ. ರೆಡಿ ಆದೆ. ನಾನು ಕೂಡ ರೆಡಿ. ಹುಣ್ಣಿಮೆ ರಾತ್ರಿ ಅವ್ರು ಕೂಡ ರೆಡಿ. ನನ್ನ ರಾಜಕುಮಾರ ಈಗ ಹೋಗಿ ಗಡ್ಡ ತೆಗೆದು ಬಂದ್ರು. ರಾಜ್ಕುಮಾರದ್ದು ಗಡ್ಡ ಏನು ಇರ್ಲಿಲ್ಲ, ನೀವು ಇಡ್ಲಿಕ್ಕಿಲ್ಲ, ಎಲ್ಲ ತೆಗೀರಿ ಅದು. ಮತ್ತೆ ಸ್ವಲ್ಪ ಹೀಗೆ ಬಚ್ಬೇಕು, ಸ್ವಲ್ಪ ಹೀಗೆ. ಎಂತ ಹೀಗೆ ಅಂದ್ರೆ ಎಲ್ಲಿ ಉಂಟು ಇದು ಬೇಡ, ನಾನು ಬಸ್ ಬಿಡು. ಅದು ಆ ಪ್ರಾಣಿ ಒಂದು ನೋಡಿ, ಇದು ತಲೆ ಮಾತ್ರ ಈಗ ಹೊರಗೆ ಹಾಕಿದ್ದೆ, ಇದು ಗ್ಲಾಸ್ ಬಂದ್ ಮಾಡಿದ್ದಾಳೆ ಹೀಗೆ. ಅದಕ್ಕೆ ಮಚ್ಚು ತೋರಿಸು ತೋರಿಸು ತೋರಿಸು. ಫುಲ್ ನೋಡಿ ಹೀಗೆ ಈಗ ಕಾಣ್ತಾ ಉಂಟು ಎಲ್ಲ ಮಜ್ಜು. ಮಗಿರಿ ಮತ್ತೆ ಕಾಣದೆ ಈಗ ನೋಡಿ. ಏ ಸಾಕು ಮಾರ. ಸರಿ ಉಂಟು. ಇದು ಎಂತ ಮುಟ್ಬಿಡಿ ಹೋಯ್ತಿರ್ಗೆ ನಾಟ ಅಷ್ಟೊತ್ತು ಸೈಡ್ ಹೋಯ್ತು ತಂದ ಹುಣ್ಣಿಮೆ ರಾತ್ರಿ ಮಾಡಿ ಮಾಡಿ. ರೆಡಿ ಸ್ಟಡಿ ಗೋ. ಚಂದಿರ ತಂದ ಹುಣ್ಣಿಮೆ ರಾತ್ರಿ ಅಷ್ಟೇ, ಮತ್ತೆ ಸೇಮ್ ಅದೇ ಈಚೆ. ಅಪ್ಪ ಅಮ್ಮಂದು ಹುಣ್ಣಿಮೆ ರಾತ್ರಿ ಇನ್ನೂ ಕೂಡ ಮುಗಿಲಿಲ್ಲ. ಅದು ಇನ್ನೂ ಒಂದು ಅರ್ಧ ಗಂಟೆ ಮುಂದೆ ಹೋಗ್ಬೋದು. ಅದಕ್ಕೆ ತುಂಬ ಲೇಟ್ ಆಗ್ತದೆ. ನೀವು ಕೂಡ ಮಲಗಿ, ನಾವು ಕೂಡ ಮತ್ತೆ ಇದೆಲ್ಲ ಮಾಡಿ ಮಲಗ್ತೀವಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಡಿಯೋ ತೆಗಿಲಿ ಹೋಗ್ತಿದ್ದೀನಿ. ಬಾಯ್.